ಅಯೋಧ್ಯೆಯ ರಾಮ ಮಂದಿರದ ಹುಂಡಿಯ ಕಳ್ಳಾಟ ಪ್ರಕರಣ ಇಡೀ ದೇಶದಲ್ಲಿರುವಂತಹ ರಾಮ ಭಕ್ತರಿಗೆ, ಸಹಸ್ರಾರು ಸಂಖ್ಯೆಯಲ್ಲಿರುವಂತಹ ರಾಮ ಭಕ್ತರಿಗೆ ಘಾಸಿಯನ್ನು ಉಂಟು ಮಾಡಿದೆ. ಯಾಕಾಗಾಯಿತು ಅನ್ನುವಂತಹ ಶಾಕಲ್ಲಿ ಇನ್ನೂ ಕೂಡ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ರಾಮ ಮಂದಿರದ ಹುಂಡಿಯ ಕಳ್ಳಾಟ ಪ್ರಕರಣ, ದೇಣಿಗೆ ಹಣ ಕಳ್ತನ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಈಗ ಪಿಐಎಲ್ ಸಲ್ಲಿಕೆಯಾಗಿದೆ. ಆರ್ಜೆಡಿ ಸಂಸದ ಸುಧಾಕರ್ ಸಿಂಗ್ ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಕೆ ಮಾಡಿದ್ದಾರೆ. ಸಿಬಿಐನಿಂದ ಈ ಹುಂಡಿ ಹಗರಣದ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಪೂರ್ಣ ಲೆಕ್ಕಕ್ಕೆ ಕೋರ್ಟ್ಗೆ ಕೊಡೋಕೆ ನೀವು ಟ್ರಸ್ಟ್ಗೆ ನಿರ್ದೇಶನ ನೀಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಈ ಒಂದು ಪಿಐಎಲ್ನಲ್ಲಿ ಮಾಡಲಾಗಿದೆ. ನ್ಯಾಯಮೂರ್ತಿಗಳ ನೇತೃತ್ವದ ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಿ ಈ ಸಮಿತಿ ತನಿಖೆ ಮಾಡಬೇಕು ಹಾಗೂ ಸಿಬಿಐ ಕೂಡ ಈ ಪ್ರಕರಣದ ತನಿಖೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಆರ್ಜೆಡಿ ಸಂಸದ ಸುಧಾಕರ್ ಸಿಂಗ್ ತಮ್ಮ ಪಿಐಎಲ್ನಲ್ಲಿ ಮಾಡಿದ್ದಾರೆ. ಇದರ ಕುರಿತಾಗಿ ಮತ್ತೊಮ್ಮೆ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಶ್ರೀ, ಹಾಗಿದ್ರೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾಯಿತು, ಈಗ ಯಾವ ರೀತಿಯಾಗಿ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಲಾಗಿದೆ ಅಥವಾ ಮನವಿಯನ್ನ ಮಾಡಲಾಗಿದೆ ಆರ್ಜೆಡಿ ಸಂಸದರು ಸಲ್ಲಿಸಿರುವಂತಹ ಪಿಐಎಲ್ನಲ್ಲಿ? ರಾಹುಲ್, ರಾಮ ಮಂದಿರದ ಹುಂಡಿ ಎಣಿಕೆಯಲ್ಲಾಗಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ಬರ್ತಾ ಇರುವಂತಹ ಆರೋಪಗಳು, ಆಗಿರುವಂತಹ ಎಸ್ಐಟಿ ತನಿಖೆ, ಆಗಿರುವಂತಹ ಬಂಧನ, ಸಾವಿರಾರು ಕೋಟ್ಯಂತರ ಸಂಖ್ಯೆಯಲ್ಲಿರುವಂತಹ ರಾಮ ಭಕ್ತರ ಭಕ್ತಿಗೆ ಘಾತಿಯನ್ನ ಮಾಡ್ಬಿಟ್ಟಿದೆ. ಅವ್ರ ನಂಬಿಕೆಗೆ ಬಿದ್ದಂತಹ ದೊಡ್ಡ ಏಟಿದು. ಯಾವ ರಾಮ ಮಂದಿರ ಆಗಬೇಕು ಅಂತ ಹೇಳಿ ಕೋಟ್ಯಂತರ ರಾಮ ಭಕ್ತರು ಬಯಸಿದ್ರು, ಆ ರಾಮ ಮಂದಿರ ನಿರ್ಮಾಣ ಆದ ದಿನದಿಂದಾನೇ ಅಲ್ಲಿ ಹುಂಡಿಯ ಹಣ ಕಳ್ತನ ಮಾಡುವಂತಹ ಕೆಲಸ ಆಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಂತಹ ಆಘಾತಕಾರಿ ಮಾಹಿತಿ. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ಆಯ್ತು, ಆ ಎಸ್ಐಟಿ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಆಯ್ತು. ಈಗಾಗಲೇ 8 ಜನರ ಬಂಧನ ಆಗಿದೆ. ಬಂಧನಕ್ಕೆ ಒಳಗಾದವರಲ್ಲಿ ಬಹುತೇಕರು ಆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಏನಿದೆ, ಅಯೋಧ್ಯೆಯ ರಾಮ ಮಂದಿರದ ನಿರ್ವಹಣೆಯನ್ನ ನೋಡ್ಕೊಳ್ತಾ ಇರುವಂತಹ ಟ್ರಸ್ಟ್, ಆ ಟ್ರಸ್ಟ್ಗೆ ಸಂಬಂಧಪಟ್ಟವರು ಅಥವಾ ಆ ಟ್ರಸ್ಟ್ ನಲ್ಲಿ ಇರುವಂತಹ ಟ್ರಸ್ಟಿಗಳು ಏನಿದ್ದಾರೆ ಅವರ ಆಪ್ತರು, ಅವರ ಸಂಬಂಧಿಕರು ಇವರೇ ಎಲ್ಲ ಇರೋದು. ಹೀಗಾಗಿನೇ ಆ ನಂಬಿಕೆಗೆ ಘಾಸಿಯಾಗಿದ್ದು ಅಂತ ನಾನು ಹೇಳಿದ್ದು. ಈಗ ಈ ಪ್ರಕರಣ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಮತ್ತೊಂದ್ ಕಡೆ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. ಈ ವಿಚಾರವನ್ನ ಇಟ್ಕೊಂಡು RSS ವಿರುದ್ಧ, ಬಿಜೆಪಿ ವಿರುದ್ಧ, ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರದ ವಿರುದ್ಧ, ಯಾಕಂದ್ರೆ ಅವರಿಗೆಲ್ಲ ಅಯೋಧ್ಯೆಯ ರಾಮ ಮಂದಿರ ದೊಡ್ಡ ಅಸ್ತ್ರವಾಗಿತ್ತು. ಚುನಾವಣೆಗಳಲ್ಲೂ ಕೂಡ ಅದನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡಲಾಗಿತ್ತು. ಯಾವ ರಾಮ ಮಂದಿರದ ನಿರ್ಮಾಣಕ್ಕೆ ಅದನ್ನು ಪ್ರಬಲ ಅಸ್ತ್ರವಾಗಿ ಬಳಸ್ಕೊಂಡು ನೀವು ಅಧಿಕಾರಕ್ಕೆ ಬಂದ್ರೋ, ಈಗ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಅದರ ಹೊಣೆಗಾರಿಕೆಯಿಂದ ನೀವು ಹೆಂಗೆ ತಪ್ಪಿಸ್ಕೊಳ್ತೀರಿ ಅನ್ನೋದು ವಿಪಕ್ಷಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಇದರ ಮಧ್ಯೆ ಆರ್ಜೆಡಿಯ ಸಂಸದರಾಗಿರುವಂತಹ ಸುಧಾಕರ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ, ಒಂದು ಪಿಐಎಲ್ ಅನ್ನ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ಒಂದಿಷ್ಟು ಪ್ರಮುಖ ಮನವಿಗಳನ್ನ ಮಾಡಿದ್ದಾರೆ, ಆಗ್ರಹವನ್ನ ಮಾಡಿದ್ದಾರೆ. ಆ ಪ್ರಮುಖ ಆಗ್ರಹಗಳಿಗೇನು? ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್, ಈ ಟ್ರಸ್ಟ್ ನ ನಿರ್ಮಾಣ ಆಗಿತ್ತು ಅಥವಾ ಟ್ರಸ್ಟ್ ನ ರಚನೆ ಆಗಿತ್ತು 2020 ಫೆಬ್ರವರಿನಲ್ಲಿ. ಹಾಗಾಗಿ 2020 ಫೆಬ್ರವರಿ 5ರಿಂದ ಇದುವರೆಗೆ ರಾಮ ಮಂದಿರಕ್ಕೆ ಬಂದಂತಹ ನಗದು, ಅಮೂಲ್ಯ ವಸ್ತುಗಳು, ಅದು ಚಿನ್ನ, ಬೆಳ್ಳಿ, ವಜ್ರ ಏನೇ ಇರಬಹುದು, ಅವೆಲ್ಲ ದೇಣಿಗೆ ಏನಿದೆ ಅದರ ಸಂಪೂರ್ಣ ಲೆಕ್ಕಪತ್ರವನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವುದಕ್ಕೆ ನಿರ್ದೇಶನವನ್ನ ನೀಡಬೇಕು ಅಂತ ಹೇಳಿ ಆ ಅರ್ಜಿಯಲ್ಲಿ ಮನವಿಯನ್ನ ಮಾಡಲಾಗಿದೆ. ಮತ್ತೊಂದು ಮನವಿ ಏನು? ಕಾಣಿಕೆ ದುರುಪಯೋಗದ ಆರೋಪದ ತನಿಖೆ ಏನಿದೆ ಅದನ್ನ ಈಗ ಉತ್ತರ ಪ್ರದೇಶದ ಎಸ್ಐಟಿ ಮಾಡ್ತಾ ಇದೆ. ಇದನ್ನ ನೀವು ಸಿಬಿಐ ವಹಿಸಬೇಕು, ಸಿಬಿಐ ತನಿಖೆ ಆಗ್ಲಿ. ಆ ಸಿಬಿಐ ತನಿಖೆ ಕೂಡ ಸುಪ್ರೀಂ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿ ಆಗಬೇಕು ಅನ್ನೋದು ಆರ್ಜೆಡಿಯ ಸಂಸದರಾಗಿರುವಂತಹ ಸುಧಾಕರ್ ಸಿಂಗ್ ಅವರು ಮಾಡಿರುವಂತಹ ಮನವಿ. ಮತ್ತೊಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪ್ರಕರಣದ ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಕೂಡ ಟ್ರಸ್ಟ್ ನ ಆಡಳಿತ ಮತ್ತು ನಿರ್ವಹಣೆಯನ್ನ ತಾತ್ಕಾಲಿಕ ಮೇಲ್ವಿಚಾರಣಾ ಸಮಿತಿಗೆ ಒಪ್ಪಿಸಬೇಕು ಅಂತ ಹೇಳಿ. ತಾತ್ಕಾಲಿಕ ಮೇಲ್ವಿಚಾರಣಾ ಸಮಿತಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ, ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಬೇಕು. ಈಗೇನ್ ಟ್ರಸ್ಟ್ ಆಡಳಿತವನ್ನ ನಡೆಸ್ತಾ ಇದೆ, ಅಟ್ಲೀಸ್ಟ್ ಈಗ ಆರೋಪ ಬಂದಿರೋದೇ ಟ್ರಸ್ಟ್ ನ ವಿರುದ್ಧ ಆಗಿರುವಂತಹ ಕಾರಣಕ್ಕಾಗಿ ಯಾರ ವಿರುದ್ಧ ಆರೋಪ ಬಂದಿದೆಯೋ ಅವ್ರ ಕೈನಲ್ಲೇ ನೀವು ರಾಮ ಮಂದಿರವನ್ನ ಬಿಡೋದಕ್ಕೆ ಸಾಧ್ಯ ಆಗಲ್ವಲ್ಲ. ಅಟ್ಲೀಸ್ಟ್ ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗಡೆ ಬರಲಿ. ಟ್ರಸ್ಟ್ ನವರು ತಪ್ಪು ಮಾಡಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗ್ಲಿ. ಅಲ್ಲಿ ತನಕ ಟ್ರಸ್ಟ್ ನ ಸುಪರ್ದಿಯಲ್ಲಿ ದೇಗುಲ ಇರಬಾರ್ದು. ದೇಗುಲವನ್ನ ನೋಡ್ಕೊಳ್ಳೋಕೆ ಅಂತಾನೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗ್ಬೇಕು, ಒಂದು ತಾತ್ಕಾಲಿಕ ಸಮಿತಿ ರಚನೆ ಆಗ್ಬೇಕು. ಆ ಸಮಿತಿ ದೇಗುಲದ ನಿರ್ವಹಣೆಯನ್ನ, ದೇಗುಲದ ಆಡಳಿತವನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಒಂದು ಮನವಿಯನ್ನ ಆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಮಾಡಲಾಗಿದೆ. ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋವರೆಗೂ ಕೂಡ ಟ್ರಸ್ಟ್ ನ ಟ್ರಸ್ಟಿಗಳು, ಸದಸ್ಯರು ಯಾರಿದ್ದಾರೆ ಅವರೆಲ್ಲರನ್ನ ಟ್ರಸ್ಟ್ ನ ಆಡಳಿತಾತ್ಮಕ ಕೆಲಸಗಳೇನಿದ್ದಾವೆ ಅದರಿಂದ ದೂರ ಇಡಬೇಕು ಅನ್ನುವಂತಹ ಮನವಿಯನ್ನ ಕೂಡ ಆರ್ಜೆಡಿಯ ಸಂಸದರಾಗಿರುವಂತಹ ಸುಧಾಕರ್ ಸಿಂಗ್ ಅವರು ಮಾಡಿದ್ದಾರೆ.
ಇದನ್ನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಸುಪ್ರೀಂ ಕೋರ್ಟ್ ಈ ಹಿಂದೆ ಇದಕ್ಕೂ ಮೊದಲು ಒಂದಷ್ಟು ಅರ್ಜಿಗಳ ಸಲ್ಲಿಕೆಯಾಗಿತ್ತು ರಾಹುಲ್. ಇದೇ ವಿಚಾರಕ್ಕೆ, ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತ್ವರಿತವಾಗಿ ನೀವು ತುರ್ತು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಪರಿಗಣಿಸಿರಲಿಲ್ಲ. ಹೀಗೆ ಇದೇ ರೀತಿಯಾದಂತಹ ಮನವಿಯನ್ನ ಮಾಡಿ ಸಲ್ಲಿಸಿದಂತಹ ಅರ್ಜಿಯನ್ನ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಪರಿಗಣಿಸಿರಲಿಲ್ಲ. ಈಗ ಸುಧಾಕರ್ ಸಿಂಗ್ ಅವರು ಸಲ್ಲಿಸಿರುವಂತಹ ಅರ್ಜಿಯನ್ನ ಕೋರ್ಟ್ ಪರಿಗಣಿಸುತ್ತಾ ಅಥವಾ ಏನ್ ನಿರ್ದೇಶನವನ್ನ ಅವರು ಕೋರಿದ್ದಾರೆ, ಈಗ ಇದು ಸುಧಾಕರ್ ಸಿಂಗ್ ಅವರ ಮನವಿ ಅಷ್ಟೇ ಅಂತ ನಾವು ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಉಲ್ಲೇಖ ಮಾಡಿರುವಂತಹ ಹಲವು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಅಥವಾ ಕೋಟ್ಯಂತರ ರಾಮ ಭಕ್ತರ ಮನಸ್ಸಿನಲ್ಲೂ ಮೂಡಿರುವಂತಹ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಬೇಕು. ರಾಮ ಮಂದಿರದಲ್ಲಿ ಆಗಿದ್ದೇನು ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ರಾಮ ಭಕ್ತರ ಮುಂದಿಡುವಂತಹ ಕೆಲಸ ಆಗಬೇಕು. ಅದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೂಲಕ ಆಗುತ್ತಾ ಅನ್ನುವುದನ್ನ ಕಾದು ನೋಡ್ಬೇಕು. ಸದ್ಯ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಆ ಅರ್ಜಿ ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ವಿಚಾರಣೆಗೆ ಬರುತ್ತೆ, ಸುಪ್ರೀಂ ಕೋರ್ಟ್ ಅದನ್ನ ತುರ್ತಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. ರಾಹುಲ್. ರೈಟ್ ವಿದ್ಯಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.